ಶ್ರೀಮತಿ ಸುಶೀಲಾ ಭವಾನಿಯವರಿಂದ ದೇಶಭಕ್ತಿ ಗೀತೆ. ಸಮಾನವಾದ ಒಂದು ಅವಕಾಶವನ್ನ ಕಲ್ಪಿಸಿಕೊಡು. ಪುರುಷರಿಗೆ ಎಷ್ಟು ಅವಕಾಶಗಳಿದೆಯೋ ಅದೇ ರೀತಿ ಮಹಿಳೆಯರಿಗೂ ಕೂಡ ಸಮಾನವಾದ ಅವಕಾಶವನ್ನ ಕಲ್ಪಿಸಿಕೊಂಡು ಆ ಎಲ್ಲ ಹಂತದಲ್ಲೂ ಪುರುಷ ಸಬಲೀಕರಣವನ್ನ ಸಾಧಿಸ್ತಾ ಇದ್ದೀವಿ. ಎಲ್ಲ ಮಹಿಳೆಯರಿಗಾಗಿ ಇರುವಂತಹ ಎಲ್ಲ ನಿಜವಾಗ್ಲೂ ಕೂಡ ಸಬಲೀಕರಣ ಹೊಂದಬೇಕು. ಯಾವ್ಯಾವ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ನಾವುಗಳು ಸಬಲತೆಯನ್ನ ಹೊಂದಬೇಕಾಗಿದೆ. ಸಬಲತೆಯನ್ನ ಹೊಂದಬೇಕು ಅಂದ್ರೆ ನಾವುಗಳು ಮೊಟ್ಟ ಮೊದಲದಾಗಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡುವಂತಹದ್ದು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ಕೆಲಸ. ಹಾಗಾಗ್ಬಿಟ್ಟು ಯಾವುದೇ ಮೂಲೆಯಲ್ಲೂ ಕೂಡ ನಮ್ಮ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದೇ ಇರೋರಿಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಬರೀ ಶಿಕ್ಷಣ ಅಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಅಥವಾ ಮಾಧ್ಯಮಿಕ ಶಿಕ್ಷಣ ಆಗಿರ್ಬೋದು ನಾನು ಕೇಳಲ್ಲ. ಉನ್ನತ ಶಿಕ್ಷಣವನ್ನ ಆದಷ್ಟು ಕೂಡ ನಾವು ಹೆಣ್ಣು ಮಕ್ಕಳಿಗೆ 50% ಆಗ್ಬೇಕು, 50% ಆಗ್ಬೇಕು, 60% ಆಗ್ಬೇಕು, 70% ಆಗ್ಬೇಕು. ಅದು ನಮ್ಮ ಆಶಯ. ಆಗ ಏನಾಗುತ್ತಪ್ಪ ಅಂದ್ರೆ ಕಾನೂನುಗಳು, ಶಾಸನಗಳು ಏನಾದ್ರೂ ತಿದ್ದುಪಡಿ ಮಾಡಬೇಕು ಅಂದ್ರೆ ಅಲ್ಲೂ ಕೂಡ ನಮ್ಮ ಮಾತುಗಳು ಬರ್ತವೆ. ಇಲ್ಲ ಅಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಈಗಿರುವ ಪುರುಷರ ಜಾಸ್ತಿ ಸ್ಟ್ರೆಂತ್ ಅಲ್ಲಿ ನಮ್ಮ ಮಹಿಳೆಯರ ನುಡಿಗಳು ಅಲ್ಪವಾಗಿ ಕಾಣುತ್ತದೆ. ನಮ್ಮ ಜನರಿಗೆ ನೆಗೆಟಿವ್ ಥಿಂಕಿಂಗ್ ಅನ್ನ ಬೆಳೆಸಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಹಾಗಾಗಿ ಎಲ್ಲಾ ತಾಯಂದಿರಲು ಒಂದು ಮನವಿ, ನಾವು ಏನೇ ಮಾಡಿದ್ರು, ಏನೇ ಎಷ್ಟೇ ಓದಿದ್ರು ಕೂಡ ನಮ್ಮ ಸಂಸ್ಕಾರವನ್ನ ನಾವು ಮರಿಬಾರ್ದು. ಆದ್ರೆ ಮಾತ್ರ ನಮ್ಮ ದೇಶ ಎಲ್ಲಾ ರೀತಿಯಲ್ಲೂ ಸುಭಿಕ್ಷವಾದ ದೇಶ ಆಗುತ್ತೆ.
ಇದಕ್ಕೆಲ್ಲ ನಾವುಗಳೇ ಏನಾಗಬೇಕು, ಸ್ವಯಂ ಪ್ರೇರಣೆಯಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಹೇಳ್ಕೊಡುವಂತದ್ದು ನಾವು ಮಾಡ್ಬೇಕು. ನನಗೂ ಒಬ್ರು ಹೆಣ್ಮಕ್ಳಿದ್ದಾರೆ, ಬರೀ ನಿಂತು ಹೇಳ್ತೀನಿ ಅಂತ ಅಲ್ಲ, ನಿಮ್ಮ ಜೊತೆಗೆ ನಾನು ಕೂಡ ಅದನ್ನ ಮಾಡ್ಲೇಬೇಕು. ಅದನ್ನ ಮಾಡಿದಾಗ ಮಾತ್ರ ನಿಮಗೆ ಏನ್ ಹೇಳ್ತೀನೋ ಅದನ್ನ ನಾನು ಮಾಡಬೇಕು. ಆಗ ಮಾತ್ರ ನಮ್ಮ ದೇಶದಲ್ಲಿ ಆದಷ್ಟು ಜಗಳಗಳು, ಕೌಟುಂಬಿಕ ದೌರ್ಜನ್ಯ ಕಾಯ್ದೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗ್ತವೆ. ಹಾಗಾಗ್ಬಿಟ್ಟು ಎಲ್ಲರಲ್ಲೂ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಯಾವುದೇ ಡೆವಲಪ್ಮೆಂಟ್ ಆಫೀಸರ್ LIC ಶಿವಮೊಗ್ಗ ಇದರಿಂದ ಮಹಿಳೆಯರಿಗೆ ವಚನ ಕೊಡಬೇಕಾಗಿ. ಮೊದಲನೇದಾಗಿ ಈ ವಿಮೆನ್ಸ್ ಡೇ ಬಗ್ಗೆ ಅಂದ್ರೆ ಅವರ ಒಂದು ಕೊಡುಗೆಯನ್ನ ಇಟ್ಬಿಟ್ಟು ಇಂಡಿಯಾದಲ್ಲಿ ವಿಮೆನ್ಸ್ ಡೇ ಅನ್ನು ನಾವು ಸೆಲೆಬ್ರೇಟ್ ಮಾಡಕ್ಕೆ ಶುರುವಾಗಿದೆ. ನಾನು ಇಲ್ಲಿ ನಡೆದಿರುವಂತಹ ಗಣ್ಯರಷ್ಟು ಎಕ್ಸ್ಪೀರಿಯನ್ಸ್ ಆಗಲಿ ಇಲ್ಲ, ಅವರಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ. ಆದ್ರೆ ಅವ್ರು ಹೇಳಿದ್ದನ್ನ ತಿಳ್ಕೊಂಡಾಗ ನನಗೆ ಸಾಕಷ್ಟು ತುಂಬಾ ಖುಷಿ ಆಯಿತು. ಒಂದು, ನಾನು ಇವತ್ತು ಬಂದು ಇಂಥ ಗಣ್ಯರ ಮನದಲ್ಲಿ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೀನಿ ಅನ್ನೋದೇ ನನಗೆ ಮೊದಲನೇದಾಗಿ ತುಂಬಾ ಖುಷಿಯಾದ ವಿಚಾರ. ಇಲ್ಲಿ ನಾನು ಸರ್ವೇ ಮಾತಾಡ್ತಿರ್ಬೇಕಾದ್ರೆ ಕೇಳಿದೆ, ಇಲ್ಲಿ ತುಂಬಾ ಮಹಿಳೆಯರು ಬಂದಿರಲ್ಲ ಸರ್, ಎಲ್ಲರೂ ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅಂತ. ಅವ್ರು ಹೇಳಿದ್ರು, ಮೇಡಮ್ ತುಂಬಾ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಿರುವಂತಹ ಮಹಿಳೆಯರು ಅಂತ. ಸೊ ಈ ಒಂದು ವುಮೆನ್ಸ್ ಡೇ ಅನ್ನ ನಾನು ನಿಮ್ಮೆಲ್ಲರೂ ಸಮರ್ಪಿಸ್ತಾ ಇದ್ದೀನಿ. ನಿಮ್ಮೆಲ್ಲರೂ ನಿಮ್ಮ ಒಂದು ಏನು ಸಾಧನೆಗಳನ್ನು ಮಾಡಿದ್ರ ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೂಡ ಒಂದು ನಾಣ್ಯದ ಎರಡು ಮುಖಗಳು ನಿಜವಾಗ್ಲೂ ಕೂಡ ನಾವು ಅಲ್ಲಿಂದ ಇಲ್ಲಿ ಬಂದು ಏನ್ ಹೇಳುವಂತದ್ದಿದೆ ಅನ್ನುವಂಥದ್ದನ್ನ 25ನೇ ವರ್ಷವರೆಗೂ ನಡೆಸ್ಕೊಂಡು ಬಂದಿರುವಂತಹ ಒಂದು ನಿಟ್ಟು. ಆ ನಿಟ್ಟಿನಲ್ಲಿ ನಾವು ಮಹಿಳೆಯರನ್ನ ಯಾವ ರೀತಿಯಾಗಿ ನೋಡ್ಬೇಕು ಅಂತ, ಹಿಂದಿನ ಕಾಲದಲ್ಲಿ ಎಂತರ ನಾರಿಯುತ್ತೋ ತತ್ರ ಪೂಜಂತೆ ರಮಂತಾರೆ. ಹಾಗೆ ಎಲ್ಲಿ ನಾರಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವರು ನೆಲೆಸ್ತಾರೆ. ಹಾಗೆ ಮುಂದೆ ಸ್ವಲ್ಪ ಹೋಗ್ತಾ ಬಂದಂಗೂ ಸ್ತ್ರೀ ಸ್ವಾತಂತ್ರ್ಯ ಮಹತ್ವ ಅಂದ್ರೆ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವಂತ ಒಂದು ನಿಟ್ಟಲ್ಲಿ ಹೇಳುವಂತ. ಹಾಗಾದ್ರೆ ನಾವು ಯಾವ ನಿಟ್ಟಲ್ಲಿ ನಾವು ನಿನಗೆ ಬೇರೆ ಹೆಸರು ನಿನಗೆ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಬಯಲ ಹಸಿರ ನಗಿಸಿದಾಕೆ ನಿನಗೆ ಬೇರೆ ಬೆಳಕಾನೆಂದು ತೋರಿಸಿದಾಕೆ. ಮಹಿಳೆ ಹೇಗಿರ್ಬೇಕು, ಮಹಿಳೆಯರಿಂದ ಸಮಾಜಕ್ಕೆ ಏನ್ ಅನುಕೂಲ ಅದರ ಬಗ್ಗೆ ಮಾತಾಡಿದ್ರು. ನನ್ಗೆ ಬಹಳ ಒಂದು ಮನಸ್ಸಿಗೆ ನಾಟಿದ್ದು ಅಂದ್ರೆ ತೀರ್ಥಹಳ್ಳಿಯವರ ಲತಾ ಜೋಯಿಸ್ ಅವರು. ಅವ್ರ ಕಷ್ಟಜೀವಿಗಳು, ಹೆಣ್ಣು ಎಷ್ಟೇ ಹಣ ಇದ್ರು ಅವಳು 24 hours ದುಡಿಯೋ ಯಂತ್ರ ಇದ್ದಂಗೆ. ಆ ಒಂದು ಅವರ ಮಾತನ್ನು ಕೇಳಿದಾಗ ಒಬ್ಳು ಸಾಧಾರಣ ಒಂದು ಹಳ್ಳಿಯಲ್ಲಿ ಹುಟ್ಟಿದಂತ ಹೆಣ್ಣು ಮಗಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಅವರು ಕಾಲಿಟ್ಟು ಬಂದಿದ್ದಾರೆ. ಅಂದ್ರೆ ಸಮಯವನ್ನು ವ್ಯರ್ಥ ಮಾಡದೆ ನಮ್ಮ ಬೆಳವಣಿಗೆ ಮಹಿಳೆಯರಿಗೆ ಬಹಳ ಕೆಲವರಿಗೆ ಬಂದಿದೆ. ಅದರಲ್ಲಿ ಅವರು ಒಬ್ರು. ನಾವು ಹೆಣ್ಮಕ್ಳು ಕೆಲವು ಗಂಡಸರು ನನಗೆ ಕೇಳ್ತಾ ಇದ್ರು, ಅಲ್ಲ 2 ಜಡೆ ಸೇರಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. ನಾನು 15 ವರ್ಷ ಆಯ್ತು 11,000 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಬ್ಯಾಂಕ್ ಒಂದು ಫೈನಾನ್ಸ್ ನಡೆಸುವಂತ ಒಂದು ಸಂಸ್ಥೆ ಇದ್ದೀನಿ ಅಂದ್ರೆ ನನಗೆ ಕಷ್ಟ ಅನ್ಸಿಲ್ಲ. ಪ್ರಾಯಶಃ ಈಗ ಸಾಕಷ್ಟು ಜನ ಮಹಿಳೆಯರ ಅನೇಕ ಮಜಲುಗಳನ್ನು ಗುರುತಿಸಿ ಮಾತನಾಡಿದ್ದಾರೆ. ಈ ದೇಶದ ಮಹಿಳೆಯರು ಸಾಮಾಜಿಕ ಕ್ಷೇತ್ರ
ಕ್ಷೇತ್ರದಲ್ಲಿ ಏನು ಕೆಲಸವನ್ನು ನಿರ್ವಹಿಸಿದ್ದಾರೆ, ಆರ್ಥಿಕ ಕ್ಷೇತ್ರದಲ್ಲಿ ಯಾವ ರೀತಿ ದಾಖಲೆಗಳನ್ನು ಹಾಕ್ತಾ ಇದ್ದಾರೆ, ರಾಜಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ಎಷ್ಟು ಮಟ್ಟಿನ ಸಫಲತೆಯನ್ನು ಕಂಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅನೇಕ ಮಹಿಳಾ ಬಂಧುಗಳು ನಿಮಗೆ ವಿಚಾರಗಳನ್ನ ಮಂಡಿಸಿದ್ದಾರೆ. ಪ್ರಾಯಶಃ ಡಾಕ್ಟರ್ ಅಂಬೇಡ್ಕರ್ ಒಂದು ಪ್ರಶ್ನೆಯನ್ನ ಸಮಾಜದ ಮುಂದೆ ಇಡ್ತಾ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ರಾಷ್ಟ್ರದ ಅಭಿವೃದ್ಧಿ ಯಾವ ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನ ಗುರುತು ಮಾಡಬೇಕು ಅಂತಂದ್ರೆ ಆ ದೇಶದ ಮಹಿಳೆಯರ ಅಭಿವೃದ್ಧಿ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ನಾವು ತಿಳಿಯಬೇಕು ಅಂತಕ್ಕಂಥ ಮಾತನ್ನ ನಾವು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ನಾನು ಯಾಕೆ ಮಾತನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸರಿಸುಮಾರು ಅರ್ಧದಷ್ಟು ಇರತಕ್ಕಂಥ ಜನಸಂಖ್ಯೆ 1950ನೇ ಇಸ್ವಿಗಿಂತ ಮೊದಲು ಯಾವ ಕ್ಷೇತ್ರದಲ್ಲೂ ತಮ್ಮ ಪಾಲುದಾರಿಕೆಯನ್ನ ದಾಖಲಿಸಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲೋ ಅಲ್ಲಿ ಒಂದ್ 2-3 ಜನ ಅಥವಾ ನೆರಳೆಣಿಕೆಯಷ್ಟು ಜನನ್ನ ಹೊರತುಪಡಿಸಿದ್ರೆ 50% ಇರ್ತಕ್ಕಂಥ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನ ಮೂಡಿಸಿರಲಿಲ್ಲ. ಆದ್ರೆ ನಿಮಗೆ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ಅಂತಂದ್ರೆ 1950ನೇ ಇಸ್ವಿ ಜನವರಿ 26ನೇ ತಾರೀಕು ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಬಂತು. ಅದು ಯಾವುದ್ರ ಮೂಲಕ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದಂತ ಸಂವಿಧಾನದ ಮೂಲಕ ಅಂತಕ್ಕಂಥದ್ದು. ನಾವು ಇಲ್ಲಿ ಈ ಒಂದು ಬ್ಯಾನರ್ನಲ್ಲಿ 4-5 ಜನಗಳ ಮಹನೀಯರ ಒಂದು ಫೋಟೋವನ್ನು ಹಾಕಿದ್ದೀವಿ. ಒಂದು ರಾಜಾರಾಮ್ ಮೋಹನ್ ರಾಯ್, ಆನಂತರ ಸಾವಿತ್ರಿಬಾಯಿ ಫುಲೆ, ಆನಂತರ ಮದರ್ ತೆರೇಸಾ, ಬೇಬಿ ಫಾತಿಮಾ, ಆನಂತರ ಅಂಬೇಡ್ಕರ್ ಅಂತಕ್ಕಂಥದ್ದು. ಇಷ್ಟೋ ಜನಗಳು ಮಹಿಳೆಯರ ಪರವಾಗಿ ನಿರಂತರವಾಗಿ ಹೋರಾಟವನ್ನ ಮಾಡಿರುವಂತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ಇವತ್ತು ಗುರುತಿಸ್ತಾ ಇದ್ದೀವಿ. ಪ್ರಾಯಶಃ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ನೊಂದು ಬೆಂದು ಜೀವನವನ್ನ ಮಾಡುವುದು ಅಂತಾದ್ರೆ ಈ ದೇಶದ 50% ಇರತಕ್ಕಂಥ ಮಹಿಳೆಯರು. ಒಂದು ಕಾಲದಲ್ಲಿ ಸತಿ ಪದ್ಧತಿ ಜಾರಿಯಲ್ಲಿತ್ತು. ಗಂಡ ಸತ್ತ ನಂತರದಲ್ಲಿ ಹೆಂಗಸರನ್ನ ಬೆಂಕಿಗೆ ಹಾಕ್ತಕ್ಕಂಥ ಪದ್ಧತಿ ಈ ದೇಶದಲ್ಲಿ ಇತ್ತು. ಬಾಲ್ಯ ವಿವಾಹ 2 ವರ್ಷಕ್ಕೆ, 3 ವರ್ಷಕ್ಕೆ, 4 ವರ್ಷಕ್ಕೆ ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಮಹಿಳೆಯರಿಗೆ ಎಲ್ಲಾ ರೀತಿಯ ಸಮಾನತೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡೋದು ಅಂತಕ್ಕಂಥದ್ದನ್ನ ನಾವು ಕಾಣಬೇಕು. ತಂದೆಯ ಆಸ್ತಿಯಲ್ಲಿ ಸಮಪಾಲು ಬರಬೇಕು, ಪೂರ್ವಜರ ಆಸ್ತಿಯಲ್ಲಿ ಸಮಪಾಲು ಬರಬೇಕು, ರಿಜಿಸ್ಟರ್ಡ್ ಮ್ಯಾರೇಜ್ ಆಗೋದಕ್ಕೆ ಅವಕಾಶ ಇರಬೇಕು, ಆ ನಂತರದಲ್ಲಿ ವಿಧವೆಯರಿಗೆ ವಿವಾಹ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರಬೇಕು. ಹಾಗೆಯೇ ಎಲ್ಲಾ ಕ್ಷೇತ್ರಗಳಲ್ಲೂ ಸಮಾನ ಅವಕಾಶಗಳು ಇರಬೇಕು ಅಂತಕ್ಕಂಥ ಒಂದು ಹಿಂದೂ ಕೋಡ್ ಬಿಲ್ ಅನ್ನ 1952 ಇಟ್ಕೋಬೇಕು. ನೀವು ನಿಮಗೆ ಪುರುಷರಷ್ಟೇ ಸಾಮರ್ಥ್ಯ ಎಲ್ಲಾ ವಿಚಾರದಲ್ಲೂ ಇದೆ ಅಂತಕ್ಕಂಥದ್ದು. ಹಾಗಾಗಿ ನನಗೆ ಕೆಲವು ಟೈಮ್ನಲ್ಲಿ ಮಹಿಳೆಯರನ್ನ ಹೆಣ್ಣು ಮಕ್ಕಳು ಅನ್ನೋದಕ್ಕೆ ನನ್ಗೆ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಮಕ್ಕಳು ಅಂತಂದ್ರೆ ಸಣ್ಣವರನ್ನ ಅರ್ಥ ಬರುತ್ತೆ. ನೀವೆಲ್ಲ ಮಹಿಳೆಯರು, ಸ್ತ್ರೀಯರು, ಪುರುಷರಿಗೆ ಸಮನಾದಂತ ಒಂದು ಶಕ್ತಿ ಇರ್ತಕ್ಕಂಥವ್ರು ಅನ್ನತಕ್ಕಂಥದ್ದನ್ನೇ ನೀವು ಭಾವಿಸ್ಕೊಂಡು ಆ ನಿಟ್ಟಿನಲ್ಲಿ ನೀವೆಲ್ಲ ಮುನ್ನಡೆಯಬೇಕು ಅಂತ ಅಂದ್ಬಿಟ್ಟು ನಾನು ಪ್ರಾಣಾಹುತಿ ನೀಡಿದವರ ಸಂಸ್ಮರಿಸಿರಿಯ ಬಲಿದಾನ. ಓ ಬೆನ್ನ ದೇಶ ಬಾಂಧವರೇ, ಕಂಬನಿಗಳ ನೆರಳಾಹುತಿ ನೀಡಿದವರ ಸಂಸ್ಮರಿಸಿರಿಯ ಬಲಿದಾನ. ಇವ ಸಿಖ ಇವರಾಟ ಮರಾಠ, ಇವ ಸಿಖ ಇವರಾಟ ಮರಾಠ, ಇವ ಗುರುಕಾಮೆ ಮಧುರಾಸಿ, ಇವ ಗುರುಕಾಮೆ ಮಧುರಾಸಿ.
ನಮ್ಮಿ ಭಾರತ ರತ್ನ ತಾನೇ ಹುಟ್ಟಿದ್ದಲ್ಲ, ಅದು ಕೂಡ ಅಮೆರಿಕ, ಲಂಡನ್, ಯುರೋಪ್, ಜಪಾನ್ ಅಂತ ದೇಶಗಳು ಸುಮಾರು 1800 ಇಸ್ವಿಯ ನಂತರದಲ್ಲಿ ಬಹಳಷ್ಟು ಕಾರ್ಮಿಕ ಸಂಘಟನೆ ಇರ್ತಕ್ಕಂಥ ಮಹಿಳೆಯರು ಬಹಳ ದೊಡ್ಡ ಹೋರಾಟಗಳನ್ನು ಮಾಡಿ ಮತ್ತು ಅದಕ್ಕೆ ಪೂರಕವಾಗಿ ಪುರುಷರ ಸಹಕಾರವೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಅವರಿಗೆ ಶಕ್ತಿ ತುಂಬಿರ್ತಕ್ಕಂಥದ್ದು. ಮಹಿಳೆಯರನ್ನು ನಾವು ಈ ಸಮಾಜದಲ್ಲಿ ಬಹಳ ಎತ್ತರಕ್ಕೆ ತರಬೇಕು ಅನ್ನೋ ಬಲಭಾವನೆ ಎಲ್ಲರೂ ಇತ್ತು. ಆದ್ರೆ ಕೆಲವೊಂದು ಸಮಾಜ ಕಟ್ಟುಪಾಡುಗಳು, ಆ ವ್ಯವಸ್ಥೆಗಳಲ್ಲಿ ಬರ್ತಕ್ಕಂಥದ್ದು ಬಹಳ ಕಷ್ಟ. ಮಹಿಳೆ ಇವತ್ತು ಏನು ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಶೋಷಣೆಗಳಿಗೆ ಒಳಗಾಗಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಮಹಿಳೆಯನ್ನು ಎಲ್ಲರೂ ಕೂಡ ಮನೆಯಲ್ಲಿ ಅವರು ಹೊರಗಡೆ ಕಾಲಿಡದೆ ಈ ರೀತಿಯಲ್ಲಿ ನೋಡಿದಂತ ಪ್ರತಿನಿಧಿಗಳು ಇದ್ದಾವೆ, ಬೇರೆ ಬೇರೆ ವಿಚಾರಗಳು ಇದ್ದಾವೆ. ಹಾಗಾಗಿ ಬಹಳ ಸುದೀರ್ಘವಾಗಿ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ರಾಧಾ ಸುಂದರೇಶ್ ಅವರು ಮಾತಾಡಲಿಕ್ಕೆ ಬಂದಿದ್ದಾರೆ, ಅವರೆಲ್ಲ ಈ ವಿಷಯಗಳನ್ನ ಹೇಳ್ತಾರೆ. ಈಗಾಗಲೇ ತಮ್ಮ ಮಹಿಳಾ ದಿನಾಚರಣೆ 1922ರಲ್ಲಿ ಲೆನಿನ್ ಅಂತ ಒಬ್ಬ ಯುರೋಪ್ ಖಂಡದ ನಾಯಕರು ನಿಮ್ಮ ಮಹಿಳಾ ದಿನಾಚರಣೆ ಮಾರ್ಚ್ 8ರಂತೆ ಆಗಬೇಕು ಅಂತೇಳಿ ಅದೊಂದು ಹಬ್ಬ ನೆನಪಿ, ಅದೊಂದು ಹಬ್ಬದ ದಿನ. ಅದನ್ನ ಬಹಳ ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನು ಮೊನ್ನೆ ದಿನ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ನಡೆದಂತ ಮಹಿಳಾ ದಿನಾಚರಣೆಗೂ ಹೋಗಿದ್ದೆ. ಅಲ್ಲಿ ಬರೀ ಒಂದು 200-300 ಜನ ಮಹಿಳೆಯರಿತ್ತು. ನಾನು ಅವರಿಗೆ ಈ ಮಾತನ್ನು ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಮತ್ತು ಮಹಿಳೆಯರಿಗೆ ನಾವು ಈಗಿನ ವ್ಯವಸ್ಥೆಗಳು ಮತ್ತೆ ಇನ್ನ ಮುಂದೆ ಬರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಯುವ ಪೀಳಿಗೆಗೆ ಮೆಸೇಜ್ಗಳನ್ನ ಕೊಡ್ಲಿಕ್ಕೆ ಬಂದು ಬಹಳ ದೊಡ್ಡ ಸಮಾವೇಶ ಅವತ್ತೇ ಮಾಡಬೇಕು. ಅದಕ್ಕೆ ಬೇಕಾದಂತ ಪೂರಕವಾದ ನಿಮ್ಮ ಬಜೆಟ್ ವ್ಯವಸ್ಥೆ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲರೂ ನೀವು ಮಾಡ್ಕೊಳ್ಬೇಕಾಗ್ತದೆ. ಸುಮ್ಮನೆ ಕಾಟಾಚಾರಕ್ಕೆ ನೀವು ಮಹಿಳಾ ದಿನಾಚರಣೆ ಅಂತ ಮಾಡಿ ಒಂದು ಸಭೆಯನ್ನು ಮಾಡಿ ಒಂದು 200-300 ಜನ ನಿಮ್ಗೆ ಗೊತ್ತಿದ್ದರಿಗೆ ಹೇಳೋದಲ್ಲ. ಇವತ್ತು ಮಹಿಳೆಯರು ಎಲ್ಲ ರಂಗಗಳು ಇದ್ದಾರೆ, ನಮಗೆ ಗೊತ್ತಿದೆ. ಇವತ್ತು ನೀವು ಒಂದು ಪೈಲಟ್ ಇಂದ ಹಿಡಿದು ಯೋಗದಿಂದ ಹಿಡಿದು ಎಲ್ಲ ರಂಗಗಳನ್ನು ಕೂಡ ಪುರುಷರಿಗೆ ಕೂಡ ಇವತ್ತು ಮೇಲ್ಗೈ ಸಾಧಿಸಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಮಹಿಳೆಯರಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನು ಬಹಳ ಡೆಲಿಗೇಷನ್ ಮಾಡ್ತಾರೆ, ಬಹಳ ಅದನ್ನ ಹಠಾತ್ದಿಂದ ಅಂದ್ರೆ ಚಾಲೆಂಜ್ ಆಗಿ ತಗೊಂಡು ಅವ್ರು ಮಾಡ್ತಾರೆ. ಹಾಗಾಗಿ ನಿಮ್ಗೆ ಇವತ್ತು ಮಹಿಳಾ ಕ್ಷೇತ್ರ ಇವತ್ತು ನೀವು ಯಾವುದೇ ಅಧಿಕಾರಿಗಳು ನೋಡಿ, ಇವತ್ತು IPS IAS ಅಧಿಕಾರಿಗಳು ಬಹಳಷ್ಟು ಜನ ಮಹಿಳೆಯರು ಮುಂದೆ ಬಂದಿದ್ದಾರೆ. ಈ IAS IPS ನಲ್ಲೂ ಕೂಡ ಇವತ್ತು ಮಹಿಳೆಯರದೇ ಮೇಲ್ಗೈ ಆಗ್ತಾ ಇದೆ. ನಿಮ್ಗೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇವತ್ತು ರಾಜೇಂದ್ರ ಹೇಳಿದ್ರು, ಅಂಬೇಡ್ಕರ್ ಅವರ ಮಂಡಿಸಂತ ಬೈಲು ನಿಮ್ಮ ಪರವಾಗಿ ಬಹಳ ಚೆನ್ನಾಗಿದೆ, ಅದನ್ನ ಮಂಡಿಸಿದಾಗ ಫೇಲ್ ಆಗಿತ್ತು. ಆದ್ರೆ ಹಂತ ಹಂತವಾಗಿ ಅದನ್ನ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮುಂದೆ ಸರ್ಕಾರಗಳು ಮಾಡ್ತಾ ಬಂದಿದೆ. ಯಾಕೆಂದ್ರೆ ಇವತ್ತು ಸಂವಿಧಾನದ ಅದನ್ನ ನಾವು ಕೇಳದೇ ಇಲ್ಲ. ಅದನ್ನ ನೋಡ್ಕೊಳಕ್ಕೆ ಟಿವಿಯವರು ಮಾಧ್ಯಮದವರು ಯಾರೋ ಇದ್ದಾರೆ. ನಮ್ದೇ ಕೆಲಸ ಇಲ್ಲ ಅಂತ ಯೋಚನೆ ಮಾಡೋ ಜನ ನಾವು ಇಲ್ಲಿ ತನಕ ಇರ್ತೀವಿ, ಅಲ್ಲಿ ತನಕ ದೇವರಾಣೆ ದೇಶ ಒಳ್ಳೆಯದಾಗಲ್ಲ. ಒಂದಂತೂ ಸತ್ಯ, ನಾನು ಇಂಥ ಮಹಿಳಾ ಏನು ಕಾರ್ಯಕ್ರಮದ ಒಂದು ರೈತರಿಗೆ, ಕಾರ್ಮಿಕರಿಗೆ ಹಾಗೆ ಯುದ್ಧ ನಿಲ್ಲಿಸಲಿಕ್ಕೆ ಅರ್ಪಣೆ ಆಗ್ತದೆ. ಯುದ್ಧ ನಡೀತಾ ಇದೆಯಲ್ಲ, ಪ್ರಪಂಚದ 3ನೇ ಮಹಾಯುದ್ಧ ಬರ್ಲಿಕ್ಕೆ ಹತ್ರ ಬರ್ತಾ ಇದೆ. ಎಲ್ಲಾ ಕಡೆ ನೋಡ್ತಾ ಇದೀವಿ. ಈ ಮೊನ್ನೆ ಒಂದೇ ಕಡೆ ಸಿರಿಯಾದಲ್ಲಿ 48 ಗಂಟೆನಲ್ಲಿ 1,000 ಜನ ಮಕ್ಕಳಿಗೆ ಗನ್ ಕೊಟ್ಬಿಟ್ಟು ಶೂಟ್ ಮಾಡಿ ಸಾಯಿಸಿದ್ದಾರೆ. ಇದನ್ನ ನೋಡ್ತಿರ್ತೀರಿ ನೀವು ಟಿವಿನಲ್ಲಿ. ಇದಕ್ಕೆ ಪ್ರೋತ್ಸಾಹ ಮಾಡೋ ರಾಜ್ಯ ದೇಶಗಳು ಬೇರೆ ಬೇರೆ. ನಾವು ಯಾಕೆ ಅಂದ್ರೆ ಅವರಿಗೆ ಮೊದಲು ತಯಾರು ಮಾಡ್ತಾರೆ, ಬೇರೆ ಏನು ಬೆಳೆಯಲ್ಲ. ಅವ್ರಿಗೆ ಲಾಭ ಬೇಕು, ಅದನ್ನು ಮಾರಾಟ ಮಾಡಬೇಕು ಅಂದ್ರೆ ಯುದ್ಧ ನಡೀತದೆ. ಹಿಂದಿನ ಕಾಲದಿಂದ ನಮ್ಮ ಇತಿಹಾಸದಿಂದಲೂ ಕೂಡ ಎಲ್ಲ ಸಮಾಜ ಸುಧಾರಕರು, ಅವರು ಯೇಸು ಕ್ರಿಸ್ತ ಇರ್ಬೋದು, ಮಹಮ್ಮದ್ ಪೈಗಂಬರ್ ಇರ್ಬೋದು, ಬಸವಣ್ಣ ಇರ್ಬೋದು, ಅಥವಾ ಫಾರ್ಮರ್ಸ್ ಇರ್ಬೋದು, ಇವರು ಎಲ್ಲರೂ ಕೂಡ ಜನರಿಗಾಗಿ, ರೈತರಿಗಾಗಿ, ಬಡವರಿಗಾಗಿ, ಸಮಾನತೆಗಾಗಿ ಹೋರಾಟ ಮಾಡಿದರು. ಅವರು ಎಲ್ಲರ ಅವನತಿ ಹೇಗಾಯಿತು ಅಂದ್ರೆ ಯೇಸು ಕ್ರಿಸ್ತ ಗಲ್ಲಿಗೇರಿಸಿದ್ರು, ಬಸವಣ್ಣವರು ನೀರಿಗೆ ಸತ್ತೋದ್ರು, ಹಾಗೆ ಹಲವಾರು ಜನ ಅಂಬೇಡ್ಕರ್ ಸದ್ಯ ಅದೆಲ್ಲ ಮಾಡಿದ್ರು ಕೂಡ ಅವರು ಆ ಟೈಮಲ್ಲಿ ಅದರ ರಿಸೈನ್ ಮಾಡಿ ಹೊರಗೆ ಬಂದ್ರು. ಹಾಗಾಗಿ ಬುದ್ಧ ಆ ನಿಟ್ಟಿನಲ್ಲಿ ಹೋಗ್ಲಿಲ್ಲ. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಆಳೋ ಕಣ್ಣಿನ ಆಳೋ ಸರ್ಕಾರದ ಅವರ ಒಂದು ಕೆಟ್ಟ ದೃಷ್ಟಿಗೆ ಬಿದ್ದು ಅವರು ತಮ್ಮ ಜೀವ ಕಳ್ಕೊಂಡು ಹೋಗಿದ್ದಾರೆ. ಅವರೆಲ್ಲರೂ ಈಗ ನೋಡಿ, ಯೇಸು ಕ್ರಿಸ್ತ ಇಡೀ ಎಲ್ಲ ಜಾತಿ ಅಂತ ಮಾಡಲಿಲ್ಲ, ಎಲ್ಲರಿಗೊಂದು ಮಾಡಿದ್ರು, ಅವ್ರಿಗೊಂದು ಜಾತಿಯವರು ಅವ್ರು ಕಟ್ಟ ಹಾಕೊಂಡು. ಬಸವಣ್ಣವರು ಇಡೀ ಇವನಾರವ ಇವ
ಏನು ನಮ್ಮ ಭಾರತ ದೇಶದ ಎಲ್ರಿಗೂ ಸಮಾನತೆ, ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ಸಮಾನತೆ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಅವ್ರನ್ನ ಅವರು ಯಾವತ್ತೂ ಒಂದು ಜಾತಿಗೆ ಸೀಮಿತ ಆಗೋದಲ್ಲ ಅಂಬೇಡ್ಕರ್ ಅವರು. ಹಾಗಾಗಿ ಅವರು ಒಂದು ಜನಾಂಗದವರು, ಇವರು ಬೇರೆಯವ್ರ ಅವರು ಜನಾಂಗದವರು ಅಂಬೇಡ್ಕರ್ ಅವರು, ಅವ್ರಿಗೆ ಯಾಕೆ ನಾವು ಇದು ಮಾಡ್ಬೇಕು ಅಂತ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾತಿ ಹೆಸರಲ್ಲಿ ಅವರವ್ರನ್ನ ಬಂದು ಮಾಡ್ಕೊಂಡು ನಿಜವಾಗಿ ಸಮಾಜದ ಸುಧಾರಣೆಗೆ ಯಾರು ಪ್ರಯತ್ನ ಮಾಡಿದ್ರು ಅಂತವರು ಸಮಾಜದ ಸುಧಾರಣೆಯ ಹೆಸರಲ್ಲಿ ಮುಂದುವರಿಯಕ್ಕೆ ಬಿಡದಲೇ ಇರುವಂತ ಪರಿಸ್ಥಿತಿ ಇದೆ. ನೀವು ಯೋಚನೆ ಮಾಡಿ, ನಾನು ಬಹಳ ಜನ ನನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಈ ರೈತರು ಮತ್ತೆ ಕಾರ್ಮಿಕರು ಹಾಗೆ ನೋಡು, ಇಡೀ ಜಗತ್ತಿನ ಮೊದಲನೇ ಒಂದು ಶಕ್ತಿಗಳು ರೈತರು ಅಥವಾ ಬೇರೆ ಬೇರೆ ಇನ್ನೊಬ್ಬರನ್ನ ಶೋಷಣೆ ಮಾಡಿದ್ರೆ ಅವರು ಬದುಕುವಂತ ಕೆಲಸಗಾರರಿದ್ದಾರಲ್ಲ, ಅವರು 6 ತಿಂಗಳು 1 ತಿಂಗಳು ಕೆಲಸ ಮಾಡಲಿಲ್ಲ ಅಂತ ಏನಾದ್ರು ಉದ್ದೇಶ. ಇವತ್ತು ನಾವು ವೇದಿಕೆ ಮೇಲೆ ಇದ್ದೀವಲ್ಲ, ನಾವು ಲೀಡರ್ಗಳು ನಾವೆಲ್ಲರೂ ಸೇರಿದಂಗೆ, ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಸೇರಿದಂಗೆ ಎಲ್ಲ ಎಲೆಕ್ಟೆಡ್ ಮೆಂಬರು ಕೂಡ 2 ವರ್ಷ ದೇಶ ಬಿಟ್ಟು ಹಾಳಾಗೋದು ದೇಶಕ್ಕೆ ಏನು ಆಗಲ್ಲ. ಆದ್ರೆ ರೈತರು ಕಾರ್ಮಿಕರು ಏನು ಮಾಡಲಿಲ್ಲ ಅಂದಾಗ ಮಾತ್ರ ದೇಶ ಹಾಳಾಗುತ್ತೆ ಅನ್ನೋ ವಿಚಾರನ ನಾವು ಇಂಥ ವೇದಿಕೆಯಲ್ಲಿ ತಿಳ್ಕೊಬೇಕು, ನಮ್ಮ ಮಕ್ಕಳಿಗೆ ನಾವು ಹೇಳ್ತೇವೆ. ಅದಿಲ್ಲ ಅಂದಾಗ ನಾವು ಯಾವತ್ತೂ ಕೂಡ ಏನೂ ಮಾಡಲಿಕ್ಕಾಗಲ್ಲ. ಒಂದು ನಾವು ಇನ್ನೊಂದೇನು ಅಂದ್ರೆ, ಒಬ್ಬ ನಾಗರಿಕ ಅವನಿಗೆ ಹಸುವಿನಿಂದ ಸತ್ತೋದ ಅಂತಂದ್ರೆ ಈ ದೇಶಕ್ಕೆ ಅವಮಾನ ಆಗುತ್ತೆ ಅನ್ನೋ ಒಂದು ಸೆನ್ಸಿಟಿವ್ ಮತ್ತು ಎಷ್ಟೋ ಕಸರುಗಳಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಮೂಲಭೂತ ಸೌಕರ್ಯಗಳು, ಅನ್ನ, ನೀರು, ವಸತಿ, ಇವು 3 ನಾವು ಕೊಡಕ್ ಆಗದೇ ಇರೋದ ಅನ್ನಕ್ಕಿಂತಲೂ ಜಾತಿ ಧರ್ಮಕ್ಕೆ ಮುಖ್ಯ ಆಗಿರುವಂತ ಪರಿಸ್ಥಿತಿ ಇದೆ. ಇದು ಧರ್ಮ ಅಂದ್ರೆ ಏನು ನಮ್ಮ ದೃಷ್ಟಿಯಲ್ಲಿ ನಾವೆಲ್ಲ ತಿಳ್ಕೋಬೇಕು. ಧರ್ಮ ಅಂದ್ರೆ ಏನು ಅಂದ್ರೆ, ಈ ದೇಶ ಅಧೋಗತಿಗೆ ಹೋದಾಗ, ಅಸಮಾನತೆ ಜಾಸ್ತಿ ಆದಾಗ, ಬಡತನ ಜಾಸ್ತಿ ಆದಾಗ ಅವರ ಪರವಾಗಿ ನಿಂತು ಸಹಾಯ ಮಾಡೋದೇ ಧರ್ಮ. ಇದನ್ನ ನಾವು ನಂಬಿರೋದು ಆ ಧರ್ಮ. ಆದ್ರೆ ಇವತ್ತು ಏನು ಧರ್ಮ ಅಂತ ಯಾವ ಧರ್ಮದ ಹೆಸರಲ್ಲಿ ಇಡೀ ಜನರನ್ನ ಒಡೆದಾಡೋ ನೀತಿ ಇದೆಯಲ್ಲ, ಇದು ಧರ್ಮ ಅಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಇದು ಬಹಳ ಜನ ನಮ್ಮ ರಾಜಣ್ಣವರು ವಯಸ್ಸಾದವರು ನಮ್ಮಷ್ಟೇ ಇರ್ಬೋದು, ವಯಸ್ಸಿನ ಇರ್ಬೋದು. ಆದ್ರೆ ಬಹಳ ಜನ ಹುಡುಗರು ಯಾರು ಅಂದ್ರೆ ವಯಸ್ಸು ಚಿಕ್ಕವರು ಯಾರು ಇಂಥ ಕಾರ್ಯಕ್ರಮಗಳು ಬಂದಿಲ್ಲ. ಯಾಕೆಂದ್ರೆ ಅವರೆಲ್ಲ ಮೊಬೈಲ್ ನಲ್ಲಿ ಅಥವಾ ವಿದ್ಯಾಭ್ಯಾಸ ಇರ್ತಾರೆ, ಕಟ್ಟೋಗಿರ್ತಾರೆ. ಆದ್ರೆ ಅವರನ್ನ ಕೆಲವು ಸಂದರ್ಭದಲ್ಲಿ ನಿಜವಾಗಿ ಈ ಸಮಾಜದ ಮುಖಿಯಾಗಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮಾಜ ಅಂದ್ರೆ ನಾವು ನೀವು ಎಲ್ಲ ಸೇರಿ. ಎರಡನೇದು ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಬೇಕು. ಇವತ್ತಿನ ಸಮಯ, ಈ ಗಳಿಗೆ ಮತ್ತೆಂದೂ ವಾಪಸ್ ಬರಲ್ಲ. ಹಾಗಾಗಿ ಆ ಸಮಯಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು. ಹಾಗೆ ಅಂತ ಸಂದರ್ಭದಲ್ಲಿ ನಮ್ಮ ಕೊಡುಗೆ ಇಡೀ ಸಮಾಜದ ಜನತೆ ಮೇಲಿರಬೇಕು. ಅವರ ಒಳಿತಿನ ಕೆಲಸ ಮಾಡಬೇಕು. ಹಾಗೆ ಮಹಿಳೆಯರು ದಿಟ್ಟತನದಿಂದ ಕೆಲಸ ಮಾಡ್ತಾರೆ ಅಂದ್ರೆ ಅವರಿಗೆ ಅವರ ಶಕ್ತಿ ಮನೆಯಲ್ಲಿ ಪುರುಷರು, ನಮ್ದು ಮಹಿಳಾ ಕಾರ್ಯಕ್ರಮ ಅಂದ್ರೆ ಪುರುಷರ ವಿರೋಧಿ ಅಲ್ಲ, ನಾವು ಯಾವತ್ತೂ ಕೂಡ ಪುರುಷರ ವಿರೋಧಿ ಅಲ್ಲ. ಪುರುಷರು ನಮ್ಮ ಜೊತೆಗೆ ನಮಗೆ ಸಹಕಾರಿಯಾಗಿರ್ಬೇಕು ಅಂತ ಯೋಚನೆ ಮಾಡೋದು. ಹಾಗಾಗಿ 1889ರಲ್ಲಿ ಫ್ರಾನ್ಸಿನ ಪ್ಯಾರಿಸ್ನಲ್ಲಿ ನಡೆದಂತ ರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯಲ್ಲಿ ಮಹಿಳಾ ಚಳವಳಿಯ ಪ್ರಪ್ರಥಮ ನಾಯಕಿ ಕ್ಲಾರಾ ಅಂತ ಅವರು ಈ ಮಹಿಳೆಯರಿಗೆ ಸಮಾನತೆ ಹಕ್ಕು ಬೇಕು ಅಂತ ಬೇಡಿಕೆ ಬಿಡಿಸಿದ್ದಾರೆ. ಅಂತಾರಾಷ್ಟ್ರೀಯ ವೇದಿಕೆಯೊಂದರಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಒಂದು ಬಹಿರಂಗವಾಗಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟದ್ದು ಅದೇ. ಅದಕ್ಕಿಂತ ಮೊದಲಿಂದ ಇಂದು ಮಾಡಿರಲಿಲ್ಲ. ಎರಡನೇದು ಮಹಿಳಾ ಸಮಾವೇಶದಲ್ಲಿ ಪುನಃ 2017ರಲ್ಲಿ ರಷ್ಯಾದ ಮಹಿಳೆಯರು ಜಾರ್ ದೊರೆಯ ಅಟ್ಟಹಾಸದ ವಿರುದ್ಧ ಹೋರಾಟ ಮಾಡಿ ಅವರು ಬೇಕಾದಷ್ಟು ಸತ್ತೋದ್ರು. ಆ ಹೋರಾಟದಲ್ಲಿ ಆ ಮಹಿಳೆಯರು, ಕಾರ್ಮಿಕರು ಎಲ್ಲ ಸತ್ತೋದ್ರು. ಯಾವುದೇ ಒಂದು ಹೋರಾಟ ಸುಲಭದಲ್ಲಿ ಆಗಿಲ್ಲ. ಆದ್ರೆ ಒಂದೇ ಒಂದು ರಷ್ಯನ್ ಕ್ರಾಂತಿ ಮಾತ್ರ ಯಾರು ಸಾಯದೆ, ಅಲ್ಲಿ ಕ್ರಾಂತಿಯಲ್ಲಿ 2 ಜನ ಸತ್ತೋಗಿದ್ದು. ಅದು ಎಲ್ಲೋ ಒಂದು ಇದ್ದರು ವಯಸ್ಸಾದ್ರು ಯುದ್ಧ ಮಾಡಿ ಸತ್ತೋಗಿದ್ದು ಬಿಟ್ರೆ, ಕ್ರಾಂತಿ ಆದಾಗ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಎಲ್ಲ ಕಾರ್ಖಾನೆ ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲಿರ್ಬೋದು, ಸೈನಿಕರಿರ್ಬೋದು, ಎಲ್ಲರೂ ಕೂಡ ನಿಂತ ಹೆಜ್ಜೆ ನಮಗೆ ಇವರ ಆಡಳಿತ ಬೇಕಾಗಿಲ್ಲ, ನಾವು ಕ್ರಾಂತಿ ಮುಖಾಂತರ ಮುಂದೆ ಬರ್ತೀವಿ ಅಂತ ಯೋಚನೆ ಮಾಡಿ ಮುಂದೆ ಆ ಸಂದರ್ಭದಲ್ಲಿ. ಹಾಗಾಗಿ ಜನತಂತ್ರವನ್ನು ಹತ್ತಿಕ್ಕುವಂತ ದೊಡ್ಡ ಪ್ರಯತ್ನ ಈ ಜಗತ್ತಲ್ಲಿ ನಡೀತಾ ಇದೆ. ಆ ಜನತಂತ್ರ ಹತ್ತಿಕ್ಕಲಿಕ್ಕೆ ನಾವು ನೀವು ಅದನ್ನು ಬಿಡಬಾರದು. ಯಾವತ್ತೂ ಕೂಡ ಮಹಿಳೆ ಅಂದಾಗ ಆ ಮನೆಯ ಒಳಗೆ, ಆ ಮನೆಯ ನಿಜವಾದ ಯಜಮಾನಿ,
ಎರಡನೇದು ಮಹಿಳೆ ಕೂಡ ದೊಡ್ಡ ದೊಡ್ಡ ಮಾತಾಡ್ತಾರೆ. ತಾಯಿ ಅಂದ್ರೆ ತಾಯಿ ಅಷ್ಟು ದೊಡ್ಡವರು ಇಷ್ಟು ದೊಡ್ಡವರು ಆಯ್ತು. ತಾಯಿ ಅಂದ್ರ ಈ ದೇಶ ಯುದ್ಧ ಬೇಡ ಅಂತ ಎಲ್ಲರೂ ತಾಯಿ ಹೇಳಿದ್ರೆ, ತಾಯಿಗೆ ಮೊದಲನೇ ಬರ್ತಾ ಯುದ್ಧ ಆದ್ರೆ ತಾಯಿ ಮತ್ತೆ ಮಕ್ಕಳಿಗೆ ಮೊದಲನೇ ಬಲಿಪಶು ಆಗೋರು ಮಕ್ಕಳು ಮತ್ತೆ ಹೆಣ್ಮಕ್ಳು. ಅವ್ರು ಕೇಳಿದಾಗ ಹೇಳ್ತಾರ, ಬೇಡ ಅಂತ ಕೇಳ್ತಾರ. ಇಡೀ ಜಗತ್ತಿನ ತಾಯಿಯರೆಲ್ಲ ಸೇರಿ ಯುದ್ಧ ಬೇಡ ಅಂತ ಬರ್ಕೊಟ್ಟು ಹೋಗ್ತಿರ್ತಾರೆ. ಈ ದೇಶಗಳು ಕೇಳ್ತವಾದ ಎಲ್ಲಾ ಯುದ್ಧಗಳು ಕೂಡ ಅವರ ಕುಚ್ಚಿನ ಭದ್ರತೆಗೋಸ್ಕರ, ಅವರ ಅಧಿಕಾರಕ್ಕೋಸ್ಕರ ನಡೆದಿದ್ದ ವಿನ ಯಾರೋ ಬಡವರಿಗಾಗಿ, ಸಾಮಾನ್ಯ ಜನರಿಗಾಗಿ, ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ನಡೆದಿಲ್ಲ. ಇದು ಇತಿಹಾಸ. ಇದನ್ನು ನಾವು ನೋಡಿದ್ರೆ ಖಂಡಿತ ಗೊತ್ತಾಗ್ತದೆ. ಹಾಗಾಗಿ ಇಷ್ಟನ್ನು ಹೆಚ್ಚು ಮಾತಾಡಕ್ ಹೋಗಲ್ಲ. ಒಂದು ಜೋಕ್ ಅಂತ ಇಟ್ಕೊಳ್ಳಿ ಅಥವಾ ಏನೊಂದು ಇಟ್ಕೊಳ್ಳಿ, ಅದು ಕಣ್ಣನ್ ಮಾಮ ಯಾರು ನಮ್ಮ ಹಿರೇಮಂಗಲೂರು ಕಣ್ಣನ್ ನೀವು ಹರಟೆ ಗೀಟೆ ನೋಡಿರ್ತೀವಿ. ನೀವೆಲ್ಲ ನಿದ್ದೆ ಬರ್ತಿರೋರು ಯಾರು ಒಂದು ಇರೋ ವಿಚಾರ ಹೇಳ್ತೀವಿ. ಒಂದು ಹೆಣ್ಣು ಹಠಮಾರಿ ಹಠ, ಗಂಡಿಗೆ ಚಟ. ಗಂಡು ಮಕ್ಳು ಯಾರು ತಪ್ಪಿರ್ಬಾರ್ದು. ಅದರಲ್ಲಿ ಅವಳು ಹೆಣ್ಮಗಳು ಗಂಡನ ಹತ್ರ ಹೋಗಿ, ರೀ ನನಗೆ CA ಚೆನ್ನಾಗಿದೆ ರೀ ಅಂತ ಹೇಳ್ತಾರೆ. ಅದಕ್ಕೆ ಒಂದು ರೀ ನೀವು ಏನಾದ್ರೂ ಅಕಸ್ಮಿಕ ಬೈ ಚಾನ್ಸ್ ನಾನೇನಾದ್ರೂ ಹೋಗ್ಬಿಟ್ರೆ ನೀವು ಮದುವೆ ಆಗ್ತಿದೆ ಯಾರು ಮದುವೆ ಆಗ್ತಾರೆ? ನಾ ಮದುವೆ ಆಗಲ್ಲ, ನೀನು ಬಿಡ್ತಾರೆ. ಜಗತ್ತಲ್ಲಿ ಏನಿದೆ ನೀನೇ ನನ್ನ ಸರ್ವಸ್ವ. ಮತ್ತೊಂದು ವಾರ ಬಿಟ್ಬಿಟ್ಟು ಮತ್ತೊಂದು ದಿನ ಹೋಗ್ತಾರೆ, ಒಳ್ಳೆ ಒಂದು ಸೀರೆ ಉಟ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು, ರೀ ಬೈ ಚಾನ್ಸ್ ಆಕಸ್ಮಿಕವಾಗಿ ನಾನೇನಾದ್ರು ಸತ್ತೋದ್ರೆ ಈ ಸೀರೆ ಅವಳಿಗೆ ಕೊಡ್ತಿದ್ದೇನ್ರಿ ಅಂತ ಹೇಳ್ತಾರೆ. ಅವಳೇ ಸೀರೆ ಉಟ್ಟಾರೆ, ಅವ್ರು ಕಮ್ಮಿ ಸಾಕಾಗ. ಅಂದ್ರೆ ಹೆಣ್ಣು ಹಠ ಮಾಡಿ ಅವಳು ಯಾರನ್ನು ಬೇಕಾರುವ ಬಾಯಿ ಬಿಡಿಸುವಂತ ಶಕ್ತಿ ಇದೆ. ಆ ಶಕ್ತಿಯನ್ನು ಉಳಿಸ್ಕೊಳ್ಳಕ್ಕೆ ಇನ್ನೂ ಕೂಡ ಎಲ್ಲರಿಗೂ ಇದೆ ಅಂತ ಹೇಳ್ತಾರೆ. ರಾಜಣ್ಣರು, ತೀರ್ಥಹಳ್ಳಿಯ ಸಹೋದರಿಯರು, ಹಾಗೆ ನಮ್ಮ ನಟರಾಜಣ್ಣವರು, ಹಾಗೆ ರಾಜಪ್ಪನವರು, ಹಾಗೆ ನಮ್ಮ CBI ಅಧ್ಯಕ್ಷರು, ಹಾಗೆ ಬಂದಂತ ಎಲ್ಲ ಸಹೋದರ ಸಹೋದರಿಯರು, ಹಾಗೆ ಪತ್ರಕರ್ತರು ಎಲ್ಲರೂ ಕೂಡ ಬಂದಿದ್ದೀರಾ. ನಾನು ಹೆಚ್ಚು ಸಾಲ ಯಾಕಂದ್ರೆ ಇದೇ ವಿಚಾರ ಎಲ್ಲ ಮಾತಾಡಿದ್ದೀನಿ. ಮಾತಾಡಿ ನಾನು ಸಮಯ ವೇಸ್ಟ್ ಮಾಡಲ್ಲ. ಇನ್ನೊಂದು ಸಮಯ ಸಿಕ್ಕಾಗಿ ಎಲ್ಲ ಮಾತಾಡ್ತೀನಿ. ನಾನು ಮಾತಾಡಿದ್ರು ಏನಾದ್ರು ತಪ್ಪಾಯಿದ್ರೆ ಕ್ಷಮಿಸಿ. ಗಂಡ್ಮಕ್ಳಿಗೆ ಬೇರೆ ಅರ್ಥ ಆಗಿದ್ರೆ ಎಲ್ಲ ಗಂಡ್ಮಕ್ಳು ಆ ಥರ ಇದ್ದಾರೆ ಅಂತಲ್ಲ. ನಾನು ನಿಜವಾಗ್ಲೂ ಇವತ್ತೇನಾದ್ರು ಈ ಸ್ಥಾನದಲ್ಲಿ ಇದ್ರೆ ಯಾವುದೇ ಒಂದು ಗಂಡಿನ ಹಿಂದೆ ಒಬ್ಳು ಹೆಣ್ಮಗಳು ಇರ್ತಾರೆ. ಸುಂದರೇಶ್ವರ ಹೇಳಿದ್ರು, ಯಾವುದೇ ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಮಗಳು ಇರ್ತಾರೆ. ಹಾಗಾಗಿ ಆ ಯಶಸ್ಸಿನ ಹಿಂದೆ ಇರೋ ಹೆಣ್ಮಕ್ಳು ನಾವಾಗೋಣ, ಗಂಡಸರು ಮೊದಲೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಮೇಡಮ್ ಅಲ್ಲಿ ರಾಜಮ್ಮ ಅವ್ರ ಕಡೆ ಕೊಡಿ. ಮೊದಲ ಮಹಿಳೆ ಅಂತ ನನಗೆ ಆಲ್ರೆಡಿ 3-4 ಕಡೆ ಕರ್ನಾಟಕ ರತ್ನ ವೇದಿಕೆ, ಕರ್ನಾಟಕ ಸಂಘಟನೆ ಆ ಥರ ಸಂಘಟನೆಗಳಲ್ಲಿ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ. ಬಟ್ ನಾನು ಸನ್ಮಾನ ಮಾಡಿಸ್ಕೊಂಡು ಸುಮ್ಮನಾಗಲ್ಲ. ನಾನು ಹೆಣ್ಮಕ್ಳಿಗೆ ಆಟೋ ಓಡಿಸೋದು ಕಲಿಸ್ತೀನಿ ಅಂತೇಳಿ ನಾನು ಈ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಈ ವರ್ಷ ಈ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀನಿ. ಯಾರಾದ್ರೂ ಆಟೋ ಓಡಿಸೋದು ಇಷ್ಟ ಇದ್ರೆ ನನ್ನ ನಂಬರ್ ತಗೊಂಡು ನನಗೆ ಕಾಲ್ ಮಾಡಿ ನಿಮ್ಗೆ ಆಟೋ ಕಳಿಸ್ಕೊಡುವಂತ ವ್ಯವಸ್ಥೆನ ಮಾಡಿ ಮತ್ತೆ ನಿಮಗೆ ಲೈಸೆನ್ಸ್ ನ ಮಾಡಿಸ್ಕೊಡುವಂತದ್ದಾಗಿರ್ಬೋದು. ಆ ತರ ಹೆಣ್ಮಕ್ಳು ಯಾರಾದ್ರೂ ಕಲಿಯೋಕೆ ಇಷ್ಟ ಇರೋರು ದಯವಿಟ್ಟು ನನ್ನ ಜೊತೆ ಸೇರಿ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಅಸಹಾಯಕ ಹೆಣ್ಣು ಮಕ್ಕಳು ಯಾರಾದ್ರೂ ಇದ್ರೆ ಅಂತವರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿರ್ತೀನಿ. ನನ್ನ 2 ಮಾತುಗಳು ರಾಜಮ್ಮನವರಿಗೂ ಹಾಗೂ ಬಂದಿರುವಂತಹ ನಮ್ಮ ಸುಂದರ ಸರ್ ಅವರಿಗೂ ನನ್ನ ನಮಸ್ಕಾರ. 9964404085 ಸಮಾವೇಶದಲ್ಲಿ ಕೈಗೊಂಡ ನಿರ್ಣಯಗಳು: 1. ಭಾರತದ 50% ಮಹಿಳೆಯರು ಸರ್ವ ಸಮಾನತೆಯಿಂದ ಸಬಲರಾಗಿ ದೇಶದ ಅಭಿವೃದ್ಧಿ ಶ್ರೇಯಾಂಕವನ್ನು ವೃದ್ಧಿಸಲಿ. 2. ರಾಜಕೀಯ ಕ್ಷೇತ್ರದಲ್ಲಿ 50% ಪ್ರಾತಿನಿಧ್ಯ ದೊರೆಯುವಂತಾಗಲಿ. ವಿಶ್ವದಲ್ಲಿ ತಲೆ ಎತ್ತಿರುವ ಯುದ್ಧ ಭೀತಿ ತೊಲಗಿ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ.
ಜೈ ಭಾರತ್, ಜೈ ಜಗತ್. ಏನ್ ಮಾಡಿದ್ರು ವ್ಯಕ್ತಿಗಳನ್ನು ಬರಲಿಲ್ಲ. ಅವರಿಗೂ ಈ ಸಭೆಯಿಂದ ನಮ್ಮೆಲ್ಲರ ವತಿಯಿಂದ ಆಮೇಲೆ ನಮ್ಮ ಸ್ವೇಚ್ಛಾಧಿಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ ತಿಳಿಸ್ತೀನಿ. ನಮ್ಮ ಮಹಾರಾಷ್ಟ್ರ ವಿದ್ಯಾ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ನಮ್ಮ ಜೊತೆಗೆ ಇಲ್ಲಿವರೆಗೂ ಇಲ್ಲಿ ತನಕ ನಮ್ಮ ಜೊತೆಗೂಡಿ ನರಸಿಂಹಮೂರ್ತಿ ನಮ್ಮ ಜೊತೆಲೇ ಓಡಾಡ್ಕೊಂಡು ಎಲ್ಲ ಇನ್ಫೆಕ್ಷನ್ ಕೊಡೋದು ಮಾಡೋದೆಲ್ಲದರಲ್ಲೂ ಭಾಗವಹಿಸಿದ್ದಾರೆ, ಅವ್ರಿಗೂ ನಮ್ಮ ಧನ್ಯವಾದ ತಿಳಿಸ್ತೀನಿ. ನಮಗೆಲ್ಲ ಬಂದಿರೋಂಥ ನಮ್ಮ ಅವ್ರ ಹೆಸರು ನಂಗೆ ಜಲ್ದಿ ಮರ್ತೋಗ್ಬಿಡುತ್ತೆ ನಿಮ್ದು, ಅದು ಅವರು ಬಂದಿದ್ದಾರೆ. ತನಕ ಆಳ್ಮಿಂದ ದಯವಿಟ್ಟು ಅವ್ರಿಗೂ ರುದ್ರಪ್ಪನವರು ಸಹಾಯಕ, ಹಾಗೇನೆ ಚೆನ್ನಪ್ಪ ಬಂದಿದ್ದಾರೆ, ಚೆನ್ನಪ್ಪನವರು ಬಂದಿದ್ದಾರೆ, ನಮ್ಮ ನಂಜುಂಡಪ್ಪ ಬಂದಿದ್ದಾರೆ. ಎಲ್ಲ ನಾಯಕರುಗಳಿಗೂ ನನ್ನ ಅನಂತ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನನ್ನ ಮಹಿಳೆಯರಿಗಂತೂ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಇಲ್ಲಿ ನನ್ನ ತಾಳ್ಮೆಯಿಂದ ಕೂತ್ಕೊಂಡು ಇಷ್ಟೆಲ್ಲ ಕೇಳಿರೋದ್ರಿಂದ ತುಂಬ ಧನ್ಯವಾದ. ಒಂದೆರಡು ನುಡಿಗೆ ಹೇಳಬೇಕು ಅಂತ ಬಯಸ್ತೀನಿ, ಅದೊಂದೆರಡು ನುಡಿ ಹೇಳ್ಬಿಡ್ತೀನಿ ಇವತ್ತು. ಸುರೇಶ ಬಯಸಿದೆ ನೂರೊಂದು ತುಟಿಯ ಮೇಲೆ ಬಾರದಿದೆ ಮಾತೊಂದು, ಮನಸ್ಸು ಹೇಳ ಬಯಸಿದೆ ನೂರೊಂದು ತುಟಿಯ ಮೇಲೆ ಬಾರದಿದೆ ಮಾತೊಂದು, ನೆನಪು ನೂರು ಎದೆಯಲ್ಲಿ ಅಗಲಿಕೆಯ ನೋವಲಿ ವಿದಾಯ ಗೆಳೆಯರೇ ವಿದಾಯ ಗೆಳತಿರೇ ವಿದಾಯ ಹೇಳೆ ಬಂದಿರುವೆ ನಾನಿಂದು, ಮನಸ್ಸು ಹೇಳ ಬಯಸಿದೆ ನೂರೊಂದು ತುಟಿಯ ಮೇಲೆ ಬಾರದಿದೆ ಮಾತೊಂದು, ನೀವು ಬೇರೆ ನಾನು ಬೇರೆ ಎಲ್ಲ ಅರಿತೆವು, ನೀವು ಬೇರೆ ನಾನು ಬೇರೆ ಹೇಗೋ ಬೆರೆತೆವು, ನಮ್ಮ ನಮ್ಮ ಒಪ್ಪು ತಪ್ಪು ಎಲ್ಲ ಅರಿತೆವು, ಈ ದಿನವ ಮರೆಯಬೇಡಿ ನನ್ನ ಸ್ನೇಹ ತೊರೆಯಬೇಡಿ, ಈ ದಿನವ ಮರೆಯಬೇಡಿ ನನ್ನ ಸ್ನೇಹ ತೊರೆಯಬೇಡಿ, ದಾರಿ ಬೇರೆಯಾದರೆ ಪ್ರೀತಿ ಉಳಿಯಲಿ, ನೀವೆಲ್ಲ ಇದ್ದರು ನೀವೇಗೆ ಇದ್ದರು ನೀವು ನಾಳೆ ಕೇಳಬೇಡಿ ನನ್ನ ಯಾರೆಂದು, ಮನಸ್ಸು ಹೇಳ ಬಯಸಿದೆ ನೂರೊಂದು ತುಟಿಯ ಮೇಲೆ ಬಾರದಿದೆ ಮಾತೊಂದು, ನೆನಪು ನೂರು ಎದೆಯಲ್ಲಿ ಅಗಲಿಕೆಯ ನೋವಲಿ ವಿದಾಯ ಗೆಳೆಯರೇ ವಿದಾಯ ಗೆಳತಿರಿ ವಿದಾಯ ಹೇಳಿ ಬಂದಿರುವೆ ನಾನಿಂದು, ಮನಸ್ಸು ಹೇಳ ಬಯಸಿದೆ ನೂರೊಂದು ತುಟಿಯ ಮೇಲೆ ಬಾರದಿದೆ ಮಾತೊಂದು.
ಜಾಸ್ತಿ